ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಏನಂತ ಹೇಳಿದ್ರೆ, ಅವರು 5 ಗ್ಯಾರಂಟಿಗಳು ಕೊಟ್ಟಿರೋದು. 5 ಗ್ಯಾರಂಟಿಗಳು, ಒಂದು ಗ್ಯಾರಂಟಿ ಮಾತ್ರ ಅವ್ರ ಹತ್ರ ಇರೋದು. ಇನ್ನು 4 ಗ್ಯಾರಂಟಿಗಳು ಕೂಡ ಬೇರೆ ಬೇರೆ ಮಿನಿಸ್ಟರ್ ಕೈಯಲ್ಲಿದೆ. ರಾಮಲಿಂಗಾರೆಡ್ಡಿ ಅವ್ರ ಕೈಲಿದೆ, ಶ್ರೀನಿವಾಸ ಪಾಟೀಲ್ ಕೈಯಲ್ಲಿದೆ. 4 ಜನರು ಬೇರೆ ಬೇರೆ ಆ ಮಿನಿಸ್ಟ್ರಿಗಳ ಹತ್ರನೂ ಕೂಡ ಈ ರೀತಿ ಸಮಸ್ಯೆಗಳು ಆಗ್ತಿದಾವೇನೋ ಗೊತ್ತಿಲ್ಲ. ಆದ್ರೆ ಇದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ನನ್ನನ್ನ ಒಂದು ಹೆಣ್ಣು ಅಂತ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಅಂತ. ನೋಡಿ, ನಾನು ಹೇಳಿದ್ದೇನೆ, ಇದರಲ್ಲಿ ಶಕ್ತಿ ಯೋಜನೆದೇನು ನೇರವಾಗಿ ಬೆನಿಫಿಟ್ ಇಲ್ಲ. ಅವರು ಬಸ್ನಲ್ಲಿ ಎತ್ತರ ಇಳಿತಾರೆ, ಅದು ತದನಂತರ ಅಕೌಂಟಬಿಲಿಟಿ ಆಗುತ್ತೆ. ಇಲೆಕ್ಟ್ರಿಸಿಟಿದೇನು ಮನೆಗಿಂದ ಕರೆಂಟ್ ಹೋಗುತ್ತಾ, ಅದರ ಅಕೌಂಟಬಿಲಿಟಿ ಆಗುತ್ತೆ, ನೇರವಾಗಿ ಹೋಗಂಗಿಲ್ಲ. ಇನ್ನೊಂದು ಯಾವುದು, ಗೃಹಲಕ್ಷ್ಮಿಯಲ್ಲಿ ನೇರವಾಗಿ 2,000 ರೂಪಾಯಿ ಹೋಗುವಂಥ ನೇರವಾಗಿ ಅಮೌಂಟ್ ಡಿ ಆಗೋದು ಇದೊಂದೇ. ವಿದ್ಯಾರ್ಥಿಗಳಿದ್ದಾರೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ತೊಗೊಂತೀವಿ, ಅದ್ರದ್ದು ಏನೈತೆ ಅನ್ನೋಂಥದ್ದು ಮಾಹಿತಿ ತೊಗೊಂತೇವೆ. ಇನ್ನು ಅನ್ನಭಾಗ್ಯದಲ್ಲಿ ಕರ್ನಾಟಕ ಸರ್ಕಾರ 5 kg ಕೊಡುತ್ತೆ, ದೆಹಲಿ ಸರ್ಕಾರ, ನಮ್ದು NDA ಸರ್ಕಾರ, ಬಿಜೆಪಿ ಸರ್ಕಾರ 5 kg ಕೊಡುತ್ತೆ. ಅದ್ರ ಬಗ್ಗೆ ಏನಿಲ್ಲ. ದುಡ್ಡು ಹೋಗ್ತಾ ಇರೋದು ಕೇವಲ ಗೃಹಲಕ್ಷ್ಮಿಯಲ್ಲಿ. ಹೀಗಾಗಿ ನೇರವಾಗಿ ನಾವು ಹಿಡಿದಿದ್ದು ಇದನ್ನ, ಈ ಕಾರಣಕ್ಕಾಗಿ ಇದನ್ನ ಹಿಡ್ಕೊಂಡೇವೆ. ಸರ್, ಈಗ 5,000 ಕೋಟಿ ರೂಪಾಯಿ ಅದೇನು ಸಣ್ಣ ಅಮೌಂಟ್ ಅಲ್ಲ. ಜೊತೆಗೆ ಅಲ್ಲಿ ಇಲ್ಲ FD ಅಲ್ಲಿ ಅಮೌಂಟ್ ಇರಲಿಲ್ಲ ಅಂತಾದ್ರೂ ಬರಬೇಕು, ಇಲ್ಲ ಆ 5,000 ಕೋಟಿ ಎಲ್ಲೋಯ್ತು ಅಂತಾದ್ರೂ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ 1,000ನ 2,000, 1 ಕೋಟಿನ 2 ಕೋಟಿ ಅಂದ್ರೆ ದೊಡ್ಡ ಅಮೌಂಟ್, ದೊಡ್ಡ ಭ್ರಷ್ಟಾಚಾರ ನಡೀತು ಅಂತ ಕೂಗಾಕೋ ಈ ಸಂದರ್ಭದಲ್ಲಿ 5,000 ರೂಪಾಯಿ ಕೋಟಿ ಅದು ಖರ್ಚು ಮಾಡಿದ್ರು ಬಿಟ್ಟರು ಅದು ಬೇರೆ ವಿಚಾರ. ಇದು ನೇರವಾಗಿ ಅವ್ರವ್ರ ಅಕೌಂಟ್ಗಳಿಗೆ ಹೋಗುತ್ತೆ. ಆದರೆ ಎಲ್ಲೋಯ್ತು ಅದು, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತಲ್ಲ. ಈಗ ಫಲಾನುಭವಿಗಳು ಯಾರು, ಎಲ್ಲರೂ ಮುಗ್ದ್ರೆ ಯಾರು, ಅವ್ರೇನು ನಮ್ಗೆ ಇದೇ ತಿಂಗಳದ್ದು ಬಂತು ಅಂತ ಏನು ಬಹಿರಂಗವಾಗಿ ಹೇಳುವಂಥವ್ರಲ್ಲ. ಮಾಧ್ಯಮದವ್ರು ಹೋಗಿ ಇಲ್ಲ ಲೋಗೋ ಇಡಬೇಕು, ಇಲ್ಲ ನಿಮ್ಮಂಥವ್ರು ಯಾರಾದರೂ ಪ್ರಶ್ನೆ ಇಡಬೇಕು. ಹಾಗಾದ್ರೆ ಸರ್ಕಾರದಲ್ಲಿ ಹಿಂದೆನೂ ಕೂಡ ಇಂಥವು ಆಗಿದ್ವಾ? ನೋಡಿ, ನಾವು ತೆಗೆದಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮಾತ್ರ ನಾನು ಈಗ ತಮ್ಮ ಎದುರಿಗೆ ತೊಗೊಂಬಂದಿನಿ. ಇದನ್ನು ನೋಡಿದರೆ ಸಾಕಷ್ಟು ಲೋಪದೋಷಗಳು ಸರ್ಕಾರದಲ್ಲಿ ಆಗಿದೆ ಅನ್ನೋಂಥ ಮೇಲ್ನೋಟ ಕಾಣುತ್ತೆ. ಅಧಿಕಾರಿಗಳ ಮಾತನ್ನು ಕೇಳಿ ಇದೇ ರೀತಿಯಾಗಿರ್ತಕ್ಕಂಥ ಸಚಿವರು ವರ್ತನೆ ಆಯ್ತು ಅಂದರೆ ಸಮಸ್ಯೆಯನ್ನು ತಂದೊಟ್ಟುಕೊಳ್ಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆಯೂ ನಮ್ಗೊಂದು ಕಡೆ ಬೇಜಾರಾಯಿತು. ಯಾವಾಗ ಮೊನ್ನೆ ದಿವಸ 10ನೇ ತಾರೀಕಿಗೆ ಅವ್ರು ಹೇಳಿದರು, ಆಯ್ತಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ನಾನು ಅವ್ರು ದುಡ್ಡು ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು. ಅದು ನನಗಿಲ್ಲ, ದುಡ್ಡು ಹಾಕಿರೋ ಬಿಡ್ತಿರೋ ದಟ್ ಈಸ್ ಸೆಕೆಂಡ್ರಿ. ಬಟ್ ನೀವು ಅಧಿಕಾರಿ ವರ್ಗಕ್ಕೆ ಏನು ಸಂದೇಶವನ್ನು ಕೊಡಕೊಂತೀರಿ? ಹಾಗಾದ್ರೆ ನಾಳೆ ಹೇಳ್ತಾರೆ ರೊಕ್ಕ ತೊಗೊಂಡು ಕುತ್ಕೊತಾರ. ಬಂದಿಲ್ಲ ಅಂತ ನಾವು ಯಾವಾಗ ಯಾರೋ ಒಬ್ಬ ಶಾಸಕರು ಕೇಳಿದ್ರೆ ಹಾಕ್ತೇವೆ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ, ನಾವು ಕೇಳಿರಲಿಲ್ಲ ಅಂದರೆ ಈ 5,000 ಕೋಟಿ ಗತಿ ಏನಾಗ್ತಿತ್ತು? ಈಗ 5,000 ಕೋಟಿ ಎಲ್ಲೈತಿ? ಅದ್ರ ಬಗ್ಗೆ ಸಚಿವರು ಸ್ಪಷ್ಟೀಕರಣ ಕೊಟ್ರ? ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣ ಇಲ್ಲ ಇನ್ನುವರೆಗೂ. ಈಗ ನೀವು ಅಷ್ಟೇ ಅಲ್ಲೇನೋ ವಿಷಾದ ವ್ಯಕ್ತಪಡಿಸಿದ್ರು, ಕ್ಷಮೆ ಕೇಳಿದ್ರು ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತೀರಾ? ಇಲ್ಲ 5,000 ಕೋಟಿ ಎಲ್ಲೋಯ್ತು, ಏನು ಅದು ನಿಜವಾಗ್ಲೂ ಟ್ರೆಜರಿಯಿಂದ ಹೊರಗಡೆ ಬಂತ, ಇಲ್ಲ ಟ್ರೆಜರಿಯಲ್ಲೇ ಇಲ್ವಾ, ಇಲ್ಲ ಹಣಕಾಸೇ ಇರ್ಲಿಲ್ವಾ? ಇದ್ರ ಬಗ್ಗೆ ಸ್ಪಷ್ಟನೆ ತಗೊಳ್ತೀರಾ? ನಾನು ಬಹಳ ಸ್ಪಷ್ಟವಾಗಿ ತಮ್ಗೆ ಮುಂದಿದ್ದೇನೆ, ಮರ್ತಾರೆ ನಿಮ್ಮದು ವಾಹಿನಿ ಮುಖಾಂತರ ಯಾಕೆ ಇಷ್ಟಪಡ್ತೀನಿ. ಆ 5,000 ಕೋಟಿ ನೇರವಾಗಿ 1,24,00,000 ಜನರಿಗೆ, ತಾಯಂದರಿಗೆ ತಲುಪೋ ಮಟ್ಟನೂ ನನ್ನ ಹೋರಾಟ ನಿರಂತರವಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ.